ಎರಡು ಪುಸ್ತಕಗಳು ರಾಮಲಿಂಗಪ್ಪ ಅವ್ರದ್ದು ಇವತ್ತು ಬಿಡುಗಡೆ ಆಗಿದೆ. ಕೆಲವು ಅಂಕಣ ಬರಹಗಳು ಮತ್ತು ಇನ್ನೊಂದು ಅನುವಾದಿತ ಕೃತಿ ಮತ್ತು ಅವುಗಳನ್ನು ಪರಿಚಯಿಸಿದೆ. ರಾಮಲಿಂಗಪ್ಪ ಅವರು ಈ ಒಂದು ಕೃತಿಯನ್ನು ಕುರಿತು ಮಾತಾಡಿ ಅಂತ ಹೇಳಿದಾಗ ಒಂಥರ ಖುಷಿ ಆಯಿತು ನನಗೆ. ಯಾಕೆ ಖುಷಿ ಆಯಿತು ಅಂದರೆ, ನಾನು MA ಮಾಡುವಂತಹ ಸಂದರ್ಭದಲ್ಲಿ ಮೆಟಮಾರ್ಫೋಸಿಸ್ ರೂಪಾಂತರ ಗಿರಿಯವರು ಅನುವಾದಿಸಿದಂಥ ಕೃತಿಯನ್ನು ಕುರಿತು ನಮಗೆ ವೈವಾಂತ ಇರುತ್ತೆ. ಆ ಸಂದರ್ಭದಲ್ಲಿ ಅದನ್ನು ನಾನು ಮಂಡಿಸಿದ್ದೆ. KVN ನಮಗೊಂದು ಬ್ಯಾಚ್ಗಳು ಅಂತ ಮಾಡಿರ್ತಾರೆ, ಅದರಲ್ಲಿ ಇದ್ದರು. ನನಗೆ ಯಾಕೆ ಖುಷಿ ಆಯಿತು ಅಂದರೆ, ಅವತ್ತು ಮೆಟಮಾರ್ಫೋಸಿಸ್ ಬಗ್ಗೆ ಮಾತಾಡಿದ್ವಿ, ಇವತ್ತು ಒಂಚೂರು ವಿಚಾರಣೆ ಬಗ್ಗೆ ಮಾತಾಡ್ಬೋದಲ್ಲ ಅಂತೇಳಿ ನಿಜವಾಗಿಯೂ ಖುಷಿ ಆಯಿತು. ಆದರೆ ವಿಚಾರಣೆ ಕೃತಿಯನ್ನು ಓದೋದು ಅಷ್ಟು ಸುಲಭದ ಓದಲ್ಲ. ಸಾಕಷ್ಟು ತಾಳ್ಮೆಯನ್ನು, ತುಂಬ ಸಹನೆಯನ್ನು ಕೇಳುವಂತಹ ಒಂದು ಓದೋದು. ಯಾಕೆಂದರೆ ವಿಚಾರಣೆಯನ್ನು ನೀವು ಓದ್ತಾ 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 ಎಲ್ಲೋ ಅದು ನಮ್ಮನ್ನೇ ಒಂದು ರೀತಿ ವಿಚಾರಣೆಗೆ ತೊಡಗಿಸುವ ಹಾಗೆ ಕೃತಿ ಮಾಡ್ತಾ ಹೋಗುತ್ತೆ. ಈ ಕೃತಿಯನ್ನು ಬರೆದಂತಹ ಸಂದರ್ಭವನ್ನು ರಾಮಲಿಂಗಪ್ಪ ಹೇಳ್ಕೊಂಡಿದ್ದಾರೆ. ಈ ಒಂದು ಕಾಫ್ಕನ ಟ್ರಯಲ್ ಅನ್ನುವಂತಹ ಒಂದು ಕೃತಿಯ ಬಗ್ಗೆ ಮಾತಾಡೋದಾದರೆ, ಅದು ಸಾಕಷ್ಟು ಅನುವಾದಗಳನ್ನು ಕಂಡಿರುವಂತಹ ಮತ್ತು ಚಲನಚಿತ್ರವಾಗಿಯೂ ಕೂಡ ಸಾಕಷ್ಟು ಯಶಸ್ಸನ್ನು ಕಂಡಂತಹ ಒಂದು ಕೃತಿಯದು. ಕಾಫ್ಕ ಸುಮಾರು 41 ವರ್ಷಗಳ ಕಾಲ ಬದುಕಿದ್ದ. 20ನೇ ಶತಮಾನದ ಪ್ರಭಾವಿ ಬರಹಗಾರರಲ್ಲಿ ಅವನು ಒಬ್ಬನಾಗಿದ್ದ ಅಂತ ಹೇಳಿ ಗುರುತಿಸ್ಕೊಂಡಿದ್ದ. ನಾವು ಓದಿದ ಹಾಗೆ 70ನೆಯ ಒಂದು ದಶಕ ಇದೆಯಲ್ಲ, ಸಾಕಷ್ಟು ಹೊರಗಿನಿಂದ ಒಂದು ಈ ಅಬ್ಸರ್ಡಿಟಿ ಅಥವಾ ಅಸಂಗತವಾದಗಳು ಅನ್ನೋ ವಿಚಾರಗಳು ನಮ್ಮಲ್ಲಿ ಬಂದಂತಹ ಸಂದರ್ಭ. ಆ ಕಾಲದಲ್ಲಿ ಬಂದಂತಹ ಎಲ್ಲ ಕಾದಂಬರಿಗಳನ್ನು, ನಾಟಕಗಳನ್ನು, ಕವಿತೆಗಳನ್ನು ಈ ಅಸಂಗತವಾದ ಸಾಕಷ್ಟು ಪ್ರಭಾವವನ್ನು ಉಂಟು ಮಾಡಿತ್ತು. ಹಾಗಾಗಿಯೇ ಕಾರ್ನಾಡ್, ಕಂಬರ್, ಲಂಕೇಶ್ವರ ನಾಟಕಗಳಲ್ಲಿ ಈ ಅಸಂಗತ ನಾಯಕರ ಕಲ್ಪನೆಗಳು ಮತ್ತೆ ಮತ್ತೆ ಅಲ್ಲಿ ಬರ್ತಾ ಹೋಗುತ್ತೆ. ಆಮೇಲೆ ಕಾದಂಬರಿಗಳಲ್ಲಿ ಸಾಕಷ್ಟು ಬರುತ್ತೆ. ಮೇಷ್ಟ್ರು ಹೇಳಿದರು, ಶಿಕಾರಿ ಕಾದಂಬರಿ, ಅದರಲ್ಲಿ ಬರುವಂತಹ ನಾಗಪ್ಪನ ಒಂದು ಕಥೆಯನ್ನು ನೋಡಿದರೆ, ಕಾರಣವೇ ಇಲ್ಲದೆ ವ್ಯವಸ್ಥೆಯಲ್ಲಿ ಶಿಕಾರಿಗೆ ಒಳಗಾಗೋದು ಹೇಗೆ, ಆ ಶಿಕಾರಿತನದಲ್ಲಿ ಹೇಗೆ ಇಡೀ ಜಗತ್ತೊಬ್ಬ ವ್ಯಕ್ತಿಯನ್ನು ಒಂಟಿಯನ್ನಾಗಿ ಮಾಡುತ್ತೆ, ಆ ಒಂಟಿತನದಲ್ಲಿ ಹೋರಾಟವನ್ನು ಒಬ್ಬ ವ್ಯಕ್ತಿ ಹೇಗೆ ಮಾಡಬೇಕಾಗತ್ತೆ, ಹೇಗೆ ಬಲಿಪಶು ಆಗಬೇಕಾಗತ್ತೆ ಅನ್ನೋದನ್ನು ಚಿತ್ತಾಲರ ಆ ಒಂದು ಇದರಲ್ಲಿ ನೋಡಿದ್ವಿ. ಅದೇ ರೀತಿ ಸಂಸಾರ ಒಂದು ಕಥೆಯನ್ನು ನಾವು ನೋಡಿಸ್ಕೊಳ್ಳೋದಾದರೆ, ಸಂಸಾರ ಕೊನೆಗಾಲದಲ್ಲಿ ಪೊಲೀಸರು ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಅನ್ನೋ ಒಂದು ಭ್ರಮೆ ಅಂತ ಹೇಳ್ಬೋದು, ಅಥವಾ ಅದು ಒಂದು ಅವರು ಅಂದ್ಕೊಂಡಿದ್ದ ರೀತಿ ಇರ್ಬೋದು. ಕೊನೆಗಾಲದವರೆಗೂ ಅವರು ಅದೇ ರೀತಿ ಬದುಕಿ ಕೊನೆಯಲ್ಲಿ ಒಂದ್ಸಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಈ ರೀತಿ ಕಥೆಗಳು ಬರುತ್ತೆ. ಈ ವ್ಯವಸ್ಥೆಯ ಬಗ್ಗೆ ಕಾರಣವಿಲ್ಲದೆ, ಆಪಾದನೆಗಳಿಲ್ಲದೆ ಆಪಾದಿತರನ್ನು ಹಿಂಬಾಲಿಸಿ ಬರುವಂತಹ ಈ ವಿಚಾರಗಳಿದೆಯಲ್ಲ, ಹೇಗೆ ಮನುಷ್ಯನನ್ನು ಜಗತ್ತಿನಿಂದ ಒಂಟಿಯನ್ನಾಗಿಸಿ ಮಾಡುತ್ತೆ, ಆರಂಭದಲ್ಲಿದ್ದಂತಹ ಪ್ರತಿಭಟನಾ ಶಕ್ತಿಯನ್ನು ಹೇಗೆ ಕ್ರಮೇಣವಾಗಿ ಕುಂದಿಸ್ತಾ ಅಸಹಾಯಕತೆಗೆ ತಳ್ಳುತ್ತೆ ಅನ್ನೋ ವಿಚಾರಗಳನ್ನು ಈ ಅಬ್ಸರ್ಡಿಟಿ ಆಗ್ಬೋದು, ಅಥವಾ ಕಾನೂನು ಒಂದು ಕೃತಿಗಳು ಕೂಡ ಹಾಗೆ ಬರುತ್ತೆ, ಮತ್ತು ಇವರ ಒಂದು ಕೃತಿಗಳು ಕೂಡ ಹಾಗೆಯೇ ಬರುತ್ತೆ ಅಂತೇಳಿ. ಕಾಮು ಮತ್ತು ಕಾಫ್ಕ, ಸಾರ್ತ್ರ, ಮೆಸ್ಟರ್ಗಳಾಗಿ ಒಂದು ಕಾಲದಲ್ಲಿ ತುಂಬ ನಮ್ಮನ್ನು ಪ್ರಭಾವಿಸಿದರು. ಕಾಫ್ಕ ಅಂದಿನ ಆಸ್ಟ್ರೋ ಹಂಗೇರಿಯನ್ ರಾಜ್ಯದ ಚೆಕ್ ರಿಪಬ್ಲಿಕ್ಗೆ ಸೇರಿದಂತಹ ಒಬ್ಬ ಲೇಖಕ. ಜರ್ಮನ್ ಭಾಷೆಯಾಗುವಂತಹ ಒಂದು ಕುಟುಂಬಕ್ಕೆ ಅವನು ಸೇರಿದವನು. ಅವನ ತಂದೆ ಅರ್ಮನ್ ಕಾಫ್ಕ, ತಾಯಿ ಜೂಲಿ ತುಂಬ ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು, ತಂದೆಗಿಂತ ಹೆಚ್ಚು ಓದುವವಳು. ಸಾಧಾರಣವಾಗಿ ಈ ನವ್ಯ ಸಾಹಿತ್ಯದ ಏನಾಗುತ್ತೆ ಅಂದರೆ, 70ರ ದಶಕದಲ್ಲಿ ಎರಡು ಮಹಾನ್ ಯುದ್ಧಗಳು ನಡೆದಂತಹ ಸಂದರ್ಭದಲ್ಲಿ ದೇವರ ಅಸ್ತಿತ್ವದ ಬಗ್ಗೆ, ದೇವರ ಇರುವಿಕೆಯ ಬಗ್ಗೆ ಬಹಳಷ್ಟು ಅಪನಂಬಿಕೆಗಳು ಕಾಡ್ತಾ ಇದ್ದಂತಹ ಕಾಲ. ಆ ಕಾಲಘಟ್ಟದಲ್ಲಿ ಹೆಚ್ಚು ಕಮ್ಮಿ ಕನ್ನಡದಲ್ಲೂ ಕೂಡ ಆ ಥರದ ಕೃತಿಗಳು ಬಂತು, ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಏನಾಯಿತು ಅಂತ. ಅಂದರೆ ನಮ್ಮಲ್ಲಿ ಅಂಥ ವಾತಾವರಣ ಇಲ್ಲ, ಅದನ್ನು ಎರವಾಗಿ ತಗೊಂಡಂತಹ ವಿಚಾರಗಳಾಗಿಯ ಸಂದರ್ಭದಲ್ಲಿ ಅದು ಬಂದಿತ್ತು. ಯಾಕೆ ಇದನ್ನ ಹೇಳಿದೆ, ಅರ್ಮನ್ ಕಾಫ್ಕ ಜೊತೆಗೆ ಕಾಫ್ಕಗೆ ಸಾಕಷ್ಟು ಮನಸ್ತಾಪಗಳಿತ್ತು. ತಂದೆ ಮಗನ ನಡುವಿನ ಘರ್ಷಣೆಗಳು ಅವನನ್ನು ಒಂಟಿ ಮಾಡ್ತಾ ಹೋಗುತ್ತೆ. ಆ ರೀತಿ ತಂದೆ ಜೊತೆಯಲ್ಲಿ ನಿರಂತರವಾಗಿ ಘರ್ಷಿಸ್ತಲೇ ಅವನು 41 ವರ್ಷಗಳ ಕಾಲ ತಂದೆ ಜೊತೆಯಲ್ಲಿ ಇದ್ದ ಅನ್ನೋ ಒಂದು ಇದು ಬರುತ್ತೆ. ಈ ಬಾಲ್ಯದ ಈ ಘರ್ಷಣೆಗಳಿರುತ್ತಲ್ಲ, ಮುಂದಿನ ಒಂದು ಬರಹದ ಮೇಲೆ, ಬದುಕಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಈ ಥರದ ಲೇಖಕಗಳನ್ನು ನಾವು ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ಕಾಫ್ಕ ಮೂಲತಃ ಕಾನೂನನ್ನು ಕಲಿತಂತಹ ವಿದ್ಯಾರ್ಥಿ. ಅವನ ಕೃತಿಗಳಲ್ಲಿ ಕಾನೂನಿನ ಬಗ್ಗೆ ಸಾಕಷ್ಟು ವಿಚಾರಗಳು ಬರುತ್ತೆ, ಕಾನೂನಿನ ವಿವರಣೆಗಳ ಬಗ್ಗೆ ಬರುತ್ತೆ. ಕಾನೂನು ಎಲ್ಲಿ ಹೇಗೆ ಮಾರ್ಪಡಿಸಲಾಗುತ್ತೆ, ಬದಲಾಗುತ್ತೆ, ಹೇಗೆ ಎಟಕಲಾಗದೆ ಹೋಗುತ್ತೆ, ಈ ಥರದ ಹಲವಾರು ವಿಚಾರಗಳು ಅಲ್ಲಿ ಬರುತ್ತೆ. ಅಲ್ಲಿ ಅವನು ಒಂದು ಕೋರ್ಟ್ನಲ್ಲಿ ಒಬ್ಬ ಗುಮಾಸ್ತನಾಗಿ ತನ್ನ ವೃತ್ತಿಯನ್ನು ಆರಂಭಿಸ್ತಾನೆ. ಆಮೇಲೆ ಬೇರೆ ಬೇರೆ ವೃತ್ತಿಗಳನ್ನು ಕಾನೂನಿಗೆ ಸಂಬಂಧಪಟ್ಟಾಗಿ ಅವನು ಮಾಡ್ತಾ ಹೋಗ್ತಾನೆ. ಕೊನೆಗೆ ನನಗೆ ಅನಿಸುತ್ತೆ, ಈ ಥರ ಒಂದು ಲೌಕಿಕ ವ್ಯಾವಹಾರಿಕಗಳ ಈ ಉದ್ಯೋಗಗಳಿದೆಯಲ್ಲ, ಅದು ನನಗೆ ಬರೆಯೋದಕ್ಕೆ ಬಿಡುವನ್ನು ಕೊಡ್ತಾ ಇಲ್ಲ, ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬೇಸರ ಕೂಡ ಅವನನ್ನು ಕಾಡೋದಕ್ಕೆ ಆರಂಭಿಸುತ್ತೆ.
ಮುಂದೆ ಅವನು ಕ್ಷಯರ ಬಗ್ಗೆ ಆತ ಒಳಗಾಗ್ತಾನೆ. ಆ ಒಳಗಾದ ನಂತರ ಅವನ ತಲ್ಲಣಗಳೇನು, ಅವನ ನೋವುಗಳೇನು, ಆ ಥರದ್ದೆಲ್ಲ ವಿಚಾರಗಳು ಬೇರೆ ಬೇರೆ ಕಡೆ ಬರುತ್ತೆ. ಸ್ವತಃ ಒಬ್ಬ ಪ್ರತಿಭಾವಂತ ಲೇಖಕನಾಗಿದ್ದರೂ ಕೂಡ ತನ್ನ ಪ್ರತಿಭೆಯ ಬಗ್ಗೆ ಅವನಿಗೆ ಒಂದು ರೀತಿ ಅನುಮಾನ ಇತ್ತು. ತಾನು ಬರೆದಂತಹ ಕಾದಂಬರಿಗಳು ಯಶಸ್ವಿ ಆಗ್ತವೆ ಅನ್ನುವಂತಹ ಅಪನಂಬಿಕೆಗಳು ಅವನಲ್ಲಿ ಮತ್ತೆ ಮತ್ತೆ ಕಾಡ್ತಾ ಇದೆ. ಕೊನೆಗಾಲದಲ್ಲಿ ತನ್ನ ಸ್ನೇಹಿತ ಮ್ಯಾಕ್ಸ್ ಬ್ರಾಡಿಗೆ ಒಂದು ಮಾತನ್ನು ಹೇಳ್ತಾನೆ. ಆ ಮಾತು ಹೀಗೆ ಬರುತ್ತೆ: ಮ್ಯಾಕ್ಸ್ ಬ್ರಾಡ್ಗೆ ಪತ್ರವನ್ನು ಅವನು ಬರೆದಿರ್ತಾನೆ. ಮ್ಯಾಕ್ಸ್ ಬ್ರಾಡ್ಗೆ ಕೊನೆಯ ಕೋರಿಕೆ, ನಾನು ಬಿಟ್ಟು ಹೋಗುವಂತಹ ಎಲ್ಲವನ್ನು, ಡೈರಿಗಳು, ಹಸ್ತಾಕ್ಷರಗಳು, ಕಾಗದಗಳು, ಚಿತ್ರಗಳು ಇತ್ಯಾದಿಗಳ ರೂಪದಲ್ಲಿ ಇರುವ ಅವೆಲ್ಲವುಗಳನ್ನು ಓದದೆಯೇ ಸುಡತಕ್ಕದ್ದು ಅಂಥೇಳಿ. ಆದರೆ ಮ್ಯಾಕ್ಸ್ ಏನು ಮಾಡ್ತಾನೆ, ಅದನ್ನು ಅವನಿಗೆ ಗೊತ್ತಿಲ್ಲ ಹಾಗೆ ಕೆಲವು ನೋಟ್ ಪುಸ್ತಕಗಳನ್ನು, ಅವನು ಬರೆದ ಟಿಪ್ಪಣಿಗಳನ್ನು, ಕಾದಂಬರಿಗಳನ್ನು ಎಲ್ಲ ಎತ್ತಿಟ್ಟು ಅವನ ಸತ್ತ ನಂತರ ಅವರು ಪ್ರಕಟಿಸುವ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಕೆಲವನ್ನ ಅವನೇ ತನ್ನ ಕೈಯಾರೆ ಸುಟ್ಟಿದ್ದ ಅನ್ನೋ ವಿವರಗಳು ಕೂಡ ಅಲ್ಲಿ ಬರುತ್ತೆ. ಹೀಗೆ ವಿಕ್ಷಿಪ್ತ ಮನಸ್ಸಿನ ಕಾಫ್ಕ ಪ್ರತಿಭಾವಂತನಾಗಿದ್ದರೂ ಕೂಡ ತನ್ನ ಬಗ್ಗೆ, ತನ್ನ ಪ್ರತಿಭೆಯ ಬಗ್ಗೆ ನಂಬಿಕೆ ಇಲ್ಲದೆ ಹಲವಾರು ಅಸಂಗತತೆಗಳಲ್ಲಿ ನರಳಿದವನು ಅನ್ನೋ ಚಿತ್ರಣಗಳು ಬರುತ್ತೆ. ಇನ್ನು ಈ ವಿಚಾರಣೆ ಕಾದಂಬರಿಯ ಒಂದು ಭಾಷೆಯನ್ನು ಕುರಿತು ಮಾತಾಡೋದಾದರೆ, ಇಲ್ಲಿನ ವಾಕ್ಯಗಳು ಸಣ್ಣ ಪುಟ್ಟ ವಾಕ್ಯಗಳನ್ನ, ಒಂದೊಂದು ಬಾರಿ ಒಂದು ವಾಕ್ಯ ಆಗಿರುತ್ತೆ, ಒಂದೊಂದು ಸಾರಿ ಇಡೀ ಒಂದು ವಾಕ್ಯ ಒಂದು ದೊಡ್ಡ ಒಂದು ಪುಟವಾಗಿ ಅದು ವ್ಯಾಪಿಸ್ತಾ ಹೋಗುತ್ತೆ. ಅಂದರೆ ಗಾತ್ರದಲ್ಲಿ ವಾಕ್ಯ ಮತ್ತು ಪ್ರಬಂಧಗಳು ಲಂಬಿಸ್ತಾ ಹೋಗುತ್ತೆ. ಅಂದರೆ ನೀವು ಓದಬೇಕಾಗಿದ್ದಾಗ ತುಂಬ ತಾಳ್ಮೆಯ ಓದನ್ನು ಅದು ಕೇಳುವಂಥದ್ದು, ಒಂದೇ ಉಸಿರಿನಿಂದ ಓದುವಂಥದ್ದಲ್ಲ. ನನಗೆ ಒಂದು ಕೆಟ್ಟ ಚಟ ಇದೆ, ಕಾದಂಬರಿಗಳನ್ನು ಓದುವ ಸಂದರ್ಭದಲ್ಲಿ ಪುಟಗಳನ್ನು ಜಂಪ್ ಮಾಡ್ತಾ ಹೋಗ್ತೀನಿ. ಅನಗತ್ಯ ವರ್ಣನೆಗಳನ್ನೆಲ್ಲ ಜಂಪ್ ಮಾಡ್ತಾ ಈ ಜನಪ್ರಿಯ ಕಾದಂಬರಿಗಳನ್ನು ಒಂದು ಕಾಲ ಓದ್ತಿದ್ದ ಸಂದರ್ಭದಲ್ಲಿ ಹೀಗೆ ಮಾಡ್ತೀವಿ. ಹಾಗೆ ಈ ಕಾದಂಬರಿಯನ್ನು ಹೋಗೋಕ್ಕಾಗಲ್ಲ. ನೀವು ಪ್ರತಿಯೊಂದನ್ನು ನಿಧಾನವಾಗಿ ಓದಿದ್ರೇನೆ, ಇಲ್ಲ ಮತ್ತೆ ಹಿಂದೆ ಬಂದು ಓದಿದ್ರೇನೆ ಆಯಾ ಸಂದರ್ಭಗಳು, ಆ ಮನೋಸ್ಥಿತಿಗಳು ಇವೆಲ್ಲವೂ ಅರ್ಥ ಆಗುವಂಥದ್ದು. ಒಂದು ತಾಳ ತಪ್ಪಿದ್ರು ಕೂಡ ಅಲ್ಲಿ ಅರ್ಥ ಆಗುವಂಥದ್ದಲ್ಲ. ಒಂದು ರೀತಿ ಅನುವಾದಕರಿಗೆ ಸವಾಲಾಗಬಲ್ಲಂತಹ ಒಂದು ಕೃತಿ ಇದು. ಒಂದು ಅವನ ಒಂದು ಭಾಷೆಯ ಬಗ್ಗೆ, ಇನ್ನೊಂದು ಅವನು ಪರಿಚಯ ಮಾಡಿಕೊಡುವಂತಹ ಮನೋಲೋಕ ಇದೆಯಲ್ಲ, ಆ ಮನೋಲೋಕದ ಒಳಗೆ ಅನುವಾದಕ ಪ್ರವೇಶ ಮಾಡಿ ಆ ಲೋಕವನ್ನು ತನ್ನದನ್ನಾಗಿಸಿಕೊಂಡು ಅವನು ಅನುವಾದವನ್ನು ಮಾಡಬೇಕಾಗುತ್ತೆ. ಹೀಗೆ ಆಗುವ ಸಂದರ್ಭದಲ್ಲಿ ಮೂಲ ಲೇಖಕನ ವ್ಯಾಕುಲಗಳೇನಿದ್ದಾವೆ, ಅವನ ಒಂದು ವ್ಯಸನಗಳೇನಿದ್ದಾವೆ, ಅವನ ನೋವುಗಳೇನಿದೆ, ಅದೆಲ್ಲವನ್ನು ಅನುವಾದಕನು ಕೂಡ ಧಾರಣ ಮಾಡಬೇಕಾಗುತ್ತೆ. ಹಾಗಾಗಿ ಅನುವಾದ ಅನ್ನೋದು ಕಥೆಗಳನ್ನು ಮಾಡಿದಷ್ಟು ಸುಲಭ ಅಲ್ಲ. ಕಾಫ್ಕ ಅಂತವರ ಒಂದು ಕಾದಂಬರಿಗಳನ್ನು ಅನುವಾದಿಸೋದು ಅನ್ನುವಂಥದ್ದು. ಈ ಒಂದು ರಿಸ್ಕನ್ನು ತಗೊಂಡು ಅವರು ಅನುವಾದಿಸಿದ್ದಾರೆ ಅನ್ನೋದು ನಮಗಿಲ್ಲಿ ಮುಖ್ಯ ಆಗುತ್ತೆ. ಅನುವಾದಕರಿಗೆ ಒಂದು ರೀತಿ ಸವಾಲನ್ನು ಎಸೆಯಬಲ್ಲ ಹಲವಾರು ಪದಗಳನ್ನು ಅದರಲ್ಲಿ ಬಳಸ್ತಾ ಹೋಗ್ತಾನೆ ಅನ್ನುವಂಥದ್ದು. ಅಸಂಗತತೆ, ಅಸಮಂಜತೆ ಮತ್ತು ಅಸ್ತಿತ್ವವಾದ, ಅಸಹಾಯಕತೆ, ಇದೆಲ್ಲವನ್ನು ಕೂಡ ನಾವು ಅಸ್ತಿತ್ವವಾದದ ಒಟ್ಟಾರೆ ಆ ಒಂದು ಕಾನ್ಸೆಪ್ಟಲ್ಲಿ ಬರುವಂತಹ ಪದಗಳು ಅವಾಗಿರುತ್ತೆ. ಅವನು ಹಲವಾರು ಮುಖ್ಯವಾದಂತಹ ಆನಂತರ ಅವನ ಮರಣಾನಂತರ ಪ್ರಕಟವಾದ ಕಾದಂಬರಿಗಳು ದಿ ಟ್ರಯಲ್, ಕ್ಯಾಸಲ್, ಮೆಟಮಾರ್ಫೋಸಿಸ್, ದಿ ಜಡ್ಜ್ಮೆಂಟ್, ದಿ ಸ್ಪೋಕರ್, ಪೀನಲ್ ಕಾಲೋನಿ, ಕಂಟ್ರಿ ಡಾಕ್ಟರ್, ಹಂಗರ್ ಆರ್ಟಿಸ್ಟ್, ಈ ಥರದ್ದೆಲ್ಲ ಸಾಕಷ್ಟು ಕಾದಂಬರಿಗಳು ಬರುತ್ತೆ. ಟ್ರಯಲ್ ಕಾಫ್ಕನ ಕಾದಂಬರಿಗಳಲ್ಲಿ ಬಹುಮುಖ್ಯವಾದ ಯಾಕೆ ಕಾದಂಬರಿ ಅಂದರೆ, ಈ ಕಾದಂಬರಿ ಆರಂಭ ಆದಾಗ ಈ ಕಾದಂಬರಿಯ ನಾಯಕ ಜೋಸೆಫ್ ಕೆ 30ನೇ ವರ್ಷದ ಬರ್ತಡೇ, ಅವನು ಹುಟ್ಟಿದ ಹಬ್ಬದ ದಿನ ಅದು ಆರಂಭ ಆಗುತ್ತೆ. ಅವನ 31ನೇ ವರ್ಷದ ಒಂದು ಬರ್ತಡೇ ಬರುವ ಸಂದರ್ಭದಲ್ಲಿ ಅವನ ಅಂತ್ಯ ಆಗುತ್ತೆ. ಅಂದರೆ 1 ವರ್ಷದ ಅವಧಿಯಲ್ಲಿ ಈ ವಿಚಾರಣೆ ಅನ್ನುವಂಥದ್ದು ಏನು ಅನ್ನುವಂಥದ್ದು. ಇಡೀ ಒಂದು ಕಾದಂಬರಿಯಲ್ಲಿ ಬರುವಂತಹ ಒಂದು ಕತೆ, ಜೋಸೆಫ್ ಕೆ ಒಂದು ದಿನ ಬೆಳಗ್ಗೆ ಎದ್ದೇಳ್ತಾನೆ, ಮಾಮೂಲಿಯಾಗಿ ಎದ್ದೇಳ್ತಾನೆ. ಎದ್ದು ಅವನು ಸುತ್ತಮುತ್ತ ನೋಡಿದಾಗ ಅವನು ಅಂದುಕೊಂಡಂತಹ ವಾತಾವರಣ ಇಲ್ಲ. ಒಂದು ಬೋರ್ಡಿಂಗ್ ಹೌಸಲ್ಲಿ, ಒಂದು ಮನೆಯಲ್ಲಿ ಅವನು ಇರ್ತಾನೆ. ಅವನ ಹಾಗೆ 4-5 ಜನ ಆ ಮನೆಯಲ್ಲಿ ವಾಸ ಇರುವಂಥವ್ರು. ಅವನಿಗೆ ದಿನ ತಿಂಡಿ ತಂದು ಕೊಡ್ತಾ ಇದ್ದಂತಹ ಗುರಮ್ಮ ಆಗಲಿ ಅಥವಾ ಇತರ ನೌಕರ, ಕೆಲವು ಹೆಸರುಗಳನ್ನು ಅವರು ಭಾರತೀಯದಕ್ಕೆ ಬದಲಾಯಿಸ್ಕೊಂಡಿದ್ದಾರೆ. ಗುರಮ್ಮ ಅಂತ ಬರುತ್ತೆ, ಲೀಲಾ ಅಂತ ಬರುತ್ತೆ, ಪಾರ್ವತಿ ಅಂತ ಹೇಳಿ ಬರುತ್ತೆ. ಈ ಪದಗಳನ್ನು, ಸಂವಾದಿ ಪದಗಳನ್ನು ಅವರು ರೂಪಿಸ್ಕೊಂಡಿದ್ದಾರೆ. ಜೋಸೆಫ್ ಕೆನ ಹಾಗೇನೆ ಅವರು ಉಳಿಸ್ಕೊಂಡಿದ್ದಾರೆ. ಅವನು ಎದ್ದು ನೋಡಿದಾಗ ಇಡೀ ಮನೆಯ ವಾತಾವರಣ ಬದಲಾಗಿರೋದನ್ನು ಅವನು ಕಾಣ್ತಾನೆ. ಸುತ್ತಮುತ್ತ ನೋಡಿದಾಗ ಪೊಲೀಸ್ಗಳು ಮತ್ತು ಕೆಲವರು ಅಂದರೆ ಸಿವಿಲ್ ಡ್ರೆಸ್ಸಲ್ಲಿರುವಂತಹ ಕೆಲವು ವ್ಯಕ್ತಿಗಳೆಲ್ಲರೂ ಅಲ್ಲಿ ಕೂತಿರೋದನ್ನು ಅವನು ನೋಡ್ತಾನೆ. ಕ್ರಮೇಣ ಅವನಿಗೆ ಅರಿವಾಗುತ್ತೆ, ನಾನು ಮನೆಯಲ್ಲಿ ಗೃಹಬಂದಿಯಾಗಿದ್ದೇನೆ, ಮನೆಯಲ್ಲೇ ನನ್ನನ್ನು ಅರೆಸ್ಟ್ ಮಾಡಲಾಗಿದೆ ಅಂಥೇಳಿ ಗೊತ್ತಾಗುತ್ತೆ. ಏಕಾಏಕಿ ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಯಲ್ಲೇ ನಾವು ಬಂದಿಗಳಾಗಿದ್ದೀವಿ ಎಂದಾಗ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ನಮ್ಮದಾಗಿರ್ಬೋದು, ಆ ಶಾಕ್ ಏನಾಗಿರ್ಬೋದು, ಆ ಥರದ ಚಿತ್ರಣಗಳು. ಒಟ್ಟು 10 ಅಧ್ಯಾಯಗಳಲ್ಲಿ ಬರುವಂತಹ ಈ ಕಾದಂಬರಿಗಳಲ್ಲಿ ಮೊದಲು ಮತ್ತು 2, 3 ಈ ಥರದ ಒಂದು ಅಧ್ಯಾಯಗಳಲ್ಲಿ ಜೋಸೆಫ್ಗೆ ನಿರಂತರವಾಗಿ ವ್ಯವಸ್ಥೆಯೊಂದಿಗೆ ಫೈಟ್ ಮಾಡ್ತಾ ಹೋಗ್ತಾನೆ, ಪ್ರತಿಭಟಿಸ್ತಾನೆ, ಜಗಳ ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಾ ಹೋಗ್ತಾನೆ. ಆದರೆ 10ನೇ ಅಧ್ಯಾಯಕ್ಕೆ ಬಂದಾಗ ಅವನ ಪ್ರತಿಭಟನಾ ಶಕ್ತಿ ಅಥವಾ ಅವನ ಸುಳ್ಳು ಪೂರ್ತಿ ಅಡಗಿ ಹೋಗಿರುತ್ತೆ.
ಒಂದು ನೆಟ್ವರ್ಕದ ಒಂದು ಚಕ್ರವ್ಯೂಹ ಅನ್ನೋದಿದೆಯಲ್ಲ, ನಮಗೆ ಅರಿವಾಗದ ಹಾಗೆ ನಮ್ಮನ್ನು ಒಳಗೆ ಸೆಳೆದುಕೊಳ್ಳುವ ಚಕ್ರವ್ಯೂಹದ ಒಳಗಡೆ ಅರಿವಾಗದೆ ಆಗುವ ನಾವು ಹೇಗೆ ಅದನ್ನು ಬಿಡಿಸ್ಕೋಬೇಕು ಅನ್ನೋ ಒಂದು ಸವಾಲುಗಳನ್ನು, ಪ್ರಶ್ನೆಗಳನ್ನು ಇಲ್ಲಿ ಎತ್ತಾ ಹೋಗುತ್ತೆ. ಇದು ಯಾರಿಗೆ ಎಲ್ಲಿ ಬೇಕಾದರೂ ಸಂಭವಿಸಬಲ್ಲಂತಹ ಒಂದು ಕಥೆ. ಹೀಗಾಗತ್ತೆ ಅಂತ ಊಹೆ ಮಾಡದೇನೂ ಇಂತಹ ಕಥೆಗಳು ಸಂಭವಿಸ್ಬಿಡುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇದು ಬರುತ್ತೆ ಅಂಥೇಳಿ ಅವನು ಕಾನೂನನ್ನ ಬಲ್ಲಂತಹ ಅವನು ಪ್ರಶ್ನೆ ಮಾಡ್ತಾ ಹೋಗ್ತಾನೆ ಮೊದಲನೇ ಅಧ್ಯಯನದಲ್ಲಿ. ನೀವು ಯಾರು, ಹೇಗೆ ಬಂಧಿಸಿದ್ರಿ, ನಾನು ಮಾಡಿದ ಆಪಾದನೆಗಳೇನು? ಸಮಸ್ಯೆ ಏನಂದ್ರೆ ಇಲ್ಲಿ ಆಪಾದಿತನಿಗೂ ಗೊತ್ತಿಲ್ಲ, ಅವನ ಸುತ್ತ ಅವನನ್ನು ಕಾಯಕ್ಕೆ ಬಂದಿರುವಂತಹ ಜನರಿಗೂ ಇವನು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಂದರೆ ಯಾವ ಆಪಾದನೆ, ಯಾರು, ಯಾವ ವಿವರಗಳು ಇಲ್ಲದೆ ಒಂದು ಗೃಹ ಬಂಧನ ಇಲ್ಲಿ ನಡೆದು ಹೋಗುತ್ತೆ ಅನ್ನೋದು ಬಹಳ ಮುಖ್ಯ. ಅವನಿಗೆ ತನ್ನ 30ನೇ ಹುಟ್ಟುಹಬ್ಬವನ್ನು ಜ್ಞಾಪಿಸ್ಕೊಳ್ಳೋಕ್ಕೂ ಪುರುಸೋತಿಲ್ಲ. ಕೊನೆಯಲ್ಲಿ ಮಾತುಕತೆಯ ನಡುವೆ ನೀನು ನಿನ್ನ ಕಚೇರಿಗೆ ಹೋಗ್ಬೋದು, ಅವನು ಬ್ಯಾಂಕಲ್ಲಿ ಒಬ್ಬ ದೊಡ್ಡ ಅಧಿಕಾರಿ ಆಗಿರ್ತಾರೆ, ನೀನು ಕಚೇರಿಗೆ ಹೋಗ್ಬೋದು, ಕಚೇರಿಯಲ್ಲಿ ಕೆಲಸ ಮಾಡ್ಬೋದು ಅಂತ ಪರ್ಮಿಷನ್ ಕೊಡ್ತಾರೆ. ಅಲ್ಲಿ ಬರ್ತಾನೆ. ಅಲ್ಲಿ ತನ್ನ ಸುತ್ತಮುತ್ತಲಿನ ಜೊತೆ ಮಾತಾಡ್ತಾ ಇರುವಾಗುತ್ತೆ, ಇಲ್ಲೂ ಇವರೆಲ್ಲರೂ ಕೂಡ ನನ್ನನ್ನು ಕಾಯೋದಕ್ಕೆ ಹೋದಂತಹ ವಿಚಾರಣೆಗೆ ಸಂಬಂಧಪಟ್ಟವರೇ ಆಗಿದ್ದಾರೆ ಅಂತೇಳಿ. ಇಡೀ 10 ಅಧ್ಯಾಯಗಳಲ್ಲಿ ಅವನು ಎಲ್ಲೇ ಹೋಗಲಿ, ಯಾರ ಹತ್ರನೇ ಮಾತಾಡಲಿ, ಎಲ್ಲರೂ ನೇರವಾಗಿ ಅವನನ್ನು ಕಾಯುವಂತಹ ವಿಚಾರಣೆಗೆ ಸಂಬಂಧಪಟ್ಟವರನ್ನೇ ಆಗಿರ್ತಾರೆ. ಅಂದರೆ ನಿಮಗೆ ಆತ್ಮೀಯವಾದಂತಹ ಒಂದು ಪ್ರಾಮಾಣಿಕವಾದಂತಹ ಸಂಬಂಧ, ಮಾತುಕತೆ ಎಲ್ಲೂ ಸಾಧ್ಯ ಇಲ್ಲ. 1 ವರ್ಷಗಳ ಕಾಲ ಈ ರೀತಿ ವಿಚಾರಣೆಯಲ್ಲೇನೆ ಅವನು ಪ್ರೀತಿಸಿದ ಪ್ರೇಯಸಿಯೂ ಕೂಡ ವಿಚಾರಣೆಯ ಒಂದು ಭಾಗ. ಅವಳು ಕೂಡ ಇವನನ್ನ ಸ್ಪೈ ಥರ ನೋಡ್ತಿರ್ತಾಳೆ. ಎಲ್ಲರೂ ಅವನನ್ನು ಕಾಯುವವರೇ ಆಗಿರುವಂತಹ ಸಂದರ್ಭದಲ್ಲಿ ತನ್ನ ಬದುಕನ್ನು ಅವನು ಹೇಗೆ ಕಟ್ಕೋಬೇಕು, ಅದನ್ನು ಹೇಗೆ ಹೊರಬರಬೇಕು ಅನ್ನೋದೇ ಒಂದು ದೊಡ್ಡ ಸವಾಲಾಗಿ ಇದರಲ್ಲಿ ಕಂಡುಬರುತ್ತೆ ಅಂಥೇಳಿ. ಇಲ್ಲಿ ವಿಚಾರಣೆ ಎಲ್ಲಿ, ಹೇಗೆ, ಯಾವ ಸ್ಪಷ್ಟತೆಯೂ ಇಲ್ಲ. ಹೌದು, ಅವನು ಆಪಾದಿತ ನಿಜ, ಅವನನ್ನು ಗೃಹಬಂದಿ ಮಾಡಿದ್ದಾರೆ ನಿಜ. ಆದರೆ ಅದಕ್ಕೊಂದು ವಿಚಾರಣೆ ಅನ್ನೋದು ಆಗಬೇಕಲ್ಲ, ಅಥವಾ ಒಂದು ಅವನು ಅಪಾದಿತನಾಗಿದ್ದರೆ ಶಿಕ್ಷಣ ಆಗಬೇಕಲ್ವಾ. ಆದರೆ ಆ ಥರದ ವ್ಯವಸ್ಥೆಗಳು ಯಾವುದೂ ಇಲ್ಲ. 2ನೇ ಭಾಗದಲ್ಲಿ ವಿಚಾರಣೆ ಅನ್ನೋ ಒಂದು ನಾಟಕ ನಡೆಯುತ್ತೆ. ಅಂದರೆ ಇಲ್ಲಿ ಇಡೀ ಒಂದು ಅಸಂಗತವಾದ ಏನು ಹೇಳುತ್ತಂದರೆ, ದೇವರು ಸತ್ತ ಅಂತ ಘೋಷಿಸಲ್ಪಟ್ಟಂತಹ 70ನೇ ದಶಕದ ಸಂದರ್ಭದಲ್ಲಿ, ದೇವರ ಅಸ್ತಿತ್ವದ ಬಗ್ಗೆ ನಂಬಿಕೆಯನ್ನು ಇಟ್ಟುಕೊಂಡಂತಹ ಸಂದರ್ಭದಲ್ಲಿ, ಇಂತಹ ಸಂದರ್ಭಗಳು ಬಂದಾಗ ನಮ್ಮನ್ನು ಕಾಯುವವರು ಯಾರು, ಕಾಪಾಡುವವರು ಯಾರು? ಸಾಧಾರಣವಾಗಿ ಕ್ರಿಶ್ಚಿಯಾನಿಟಿ ಆಗ್ಬೋದು, ನಮ್ಮ ಹಿಂದೂ ಧರ್ಮ ಆಗ್ಬೋದು, ಒಂದು ಕಾಯುವ ಶಕ್ತಿ ಇದೆ ನಮ್ಮನ್ನು ಅಂತೇಳಿ ನಂಬಿಕೆಯಲ್ಲಿ ಹೋಗುವಂಥ ಜಗತ್ತಿನಲ್ಲಿ ನಾವು ಇರ್ತೀವಿ. ಆದರೆ ಇಲ್ಲಿ ಹಿಂಗೆ ಯಾರು ಕಾಯುವವರಿಲ್ಲ, ದೇವರ ಬಗ್ಗೆ ನಂಬಿಕೆ ಇಲ್ಲ, ತನ್ನ ಸುತ್ತಮುತ್ತಲಿನ ಎಲ್ಲರೂ ಆ ಒಂದು ವಿಚಾರಣೆಯ ವ್ಯವಸ್ಥೆಯ ಒಂದು ಒಕ್ಕೂಟಕ್ಕೆ ಸೇರಿಕೊಂಡಂಥವರು. ಇಂತಹ ಸಂದರ್ಭದಲ್ಲಿ ಅವನಿಗೆ ಬೆಳಕು ಎಲ್ಲಿ ಸಿಗಬೇಕು? ಇಡೀ ಕಾದಂಬರಿಯಲ್ಲಿ ನಾವು ಅಲ್ಲಲ್ಲಿ ವಿವರಣೆಗಳನ್ನು ನೋಡಿದರೆ ಎಲ್ಲೆಲ್ಲೂ ಧೂಳುಗಟ್ಟಿದ ಮಂಕು ಬೆಳಕಿನ ಒಂದು ವಾತಾವರಣ, ಎಲ್ಲೂ ಬೆಳಕಿನ ಒಂದು ವರ್ಣನೆಗಳು ಬರಲ್ಲ. ಇಡೀ ಜಗತ್ತೇ ಕತ್ತಲಿನಲ್ಲಿದೆ ಅನ್ನೋದಕ್ಕೆ ವರ್ಣನೆಗಳನ್ನು ಕಾಫ್ಕ ಪ್ರಯತ್ನಪೂರ್ವಕವಾಗಿ ತರ್ತಾನೆ. ಅಂದರೆ ಒಬ್ಬ ವ್ಯಕ್ತಿಯ, ಒಂದು ಸಂವೇದನಾಶೀಲ ವ್ಯಕ್ತಿಯ ಒಂದು ಬದುಕು ಕುಸಿದ್ರೆ ಎಲ್ಲ ಕತ್ತಲೆ ಹೇಗೆ ಆವರಿಸುತ್ತೆ ಅನ್ನೋ ಒಂದು ಚಿತ್ರಣವನ್ನು ಅವನಲ್ಲಿ ತರ್ತಾ ಹೋಗ್ತಾನೆ. ಪ್ರಶ್ನೆಗಳಲ್ಲಿ ಹುಟ್ಟೋದು, ಯಾವ ಅಪರಾಧ, ಇಲ್ಲಿ ಯಾರು ಪೊಲೀಸರು, ಯಾವುದು ಕೋರ್ಟಿನಲ್ಲಿ ತನ್ನನ್ನು ತಗೊಂಡೋಗ್ಲಾಗುತ್ತೆ, ಯಾರು ತನ್ನ ಪರ ಇದ್ದಾರೆ, ತನ್ನ ವಿರೋಧಿಗಳು ಯಾರು, ಯಾವಾಗ ವಿಚಾರಣೆ, ಯಾರು ವಿಚಾರಣೆ ಮಾಡ್ತಾರೆ, ಹಲವಾರು ಪ್ರಶ್ನೆಗಳಿದೆ. ಆದರೆ ಯಾವ ಪ್ರಶ್ನೆಗಳಿಗೂ ಉತ್ತರ ಇಲ್ಲ. ಅವನನ್ನು ಅಪರಾಧಿ ಅಂತ ಹೇಳಲಾಗಿದೆ. ಕೊನೆಗೆ ಹೇಗಾಗುತ್ತೆ ಅಂದರೆ, ತಾನೇ ಅವನು ತನ್ನನ್ನು ಅಪರಾಧಿ ಅಂತ ನಂಬಿಕೊಳ್ಳಿಕ್ಕೆ ಕ್ರಮೇಣ ಆರಂಭಿಸ್ತಾನೆ. ಅಂದರೆ ಒಬ್ಬ ವ್ಯಕ್ತಿ, ನಿರಪರಾಧ ವ್ಯಕ್ತಿ, ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನು ನಿಧಾನವಾಗಿ ತಾನು ಅಪರಾಧಿ ಅನ್ನೋ ಭ್ರಮೆಗೆ ಜಾರೋದಿದೆಯಲ್ಲ, ಇದು ಈ ಒಂದು ಅಸಂಕಟ ಬದುಕಿನಲ್ಲಿ ಉಂಟಾಗುವಂತಹ ಪಲ್ಲಟಗಳು, ದುರಂತಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸ್ವತಃ ಅವನನ್ನು ಯಾರಿಗೂ ಗೊತ್ತಿಲ್ಲದೆ ಒಂದು ನಿಯಂತ್ರಿಸುವ ಒಂದು ವ್ಯವಸ್ಥೆ ಮೇಲಿದೆ. ಆ ವ್ಯವಸ್ಥೆ ಬಗ್ಗೆ ಸ್ಪಷ್ಟ ಚಿತ್ರಣಗಳಿಲ್ಲ. ಆ ವ್ಯವಸ್ಥೆಗಾದರೂ ಇವನು ಏನು ಮಾಡಿದ್ದಾನೆ ಅನ್ನೋ ವಿವರಗಳು ಇಲ್ಲ. ಈ ರೀತಿ ವಿವರಗಳಿಲ್ಲ. ಆದರೆ ಇವನು ಅಪರಾಧಿ, ವಿಚಾರಣೆ ನಡೀಬೇಕು. ಇಷ್ಟು ಸೂತ್ರದಲ್ಲಿ ಇಲ್ಲಿ ಕಾದಂಬರಿ ನಡೀತಾ ಹೋಗುತ್ತೆ ಅನ್ನುವಂಥದ್ದು. ಇಲ್ಲಿ ಹಲವಾರು ಚಿತ್ರಣಗಳು, ಮನೆ ಚಿತ್ರಣ ಬರುತ್ತೆ, ಅವನ ಕಚೇರಿ ಚಿತ್ರಣ ಬರುತ್ತೆ, ಕೋರ್ಟ್ ಚಿತ್ರಣಗಳು ಬರುತ್ತೆ. ಈ ರೀತಿ ಸ್ಥಳಗಳು ಬದಲಾಗ್ತಾ ಹೋದರೂ ಮನಸ್ಥಿತಿ ಮಾತ್ರ ಒಂದೇ, ಇವನು ಅಪರಾಧಿ, ಅವರೆಲ್ಲರೂ ವಿಚಾರಣೆ ನಡೆಸುವುದು. ಹೀಗೆ ಇಡೀ ಕಾದಂಬರಿ ವಿಚಾರಣೆ ಅನ್ನೋ ಒಂದು ಪದ ಇದೆಯಲ್ಲ, ಅದನ್ನು ಮತ್ತೆ 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 ಬಲಪಡಿಸ್ತಾ ಹೋಗುತ್ತೆ ಅನ್ನುವಂಥದ್ದು. ಇಡೀ ವ್ಯವಸ್ಥೆ ಅವನನ್ನು ಬಲಿ ಪಶುವನ್ನಾಗಿ ನೋಡ್ತಾ ಇದೆ. ಅಂದರೆ ಅವನು ಮುಂದೆ ಒಂದು ದಿನ ಬಲಿ ಆಗ್ತಾನೆ ಅನ್ನೋದು ಎಲ್ರಿಗೂ ಗೊತ್ತು. ಯಾವ ರೀತಿ ಬಲಿ ಆಗ್ತಾನೆ ಅನ್ನೋ ಸ್ಪಷ್ಟತೆಗಳು ಇಲ್ಲ. ಇನ್ನೂ ವಿಚಿತ್ರ ಅಂದರೆ, ಈ ರೀತಿ ಅಪರಾಧಿ ಅನ್ನಿಸ್ಕೊಂಡವರಿಗೆ ಕೋರ್ಟಿಗೆ ಒಂದು ಅಪೀಲನ್ನು ಸಲ್ಲಿಸುವಂತಹ ಸಾಧ್ಯತೆಗಳು ಇರುತ್ತೆ. ಅಪೀಲನ್ನು ಅವರು ಮನವಿಯನ್ನು ಕೊಡಬೇಕಾಗುತ್ತೆ. ಆದರೆ ಇಲ್ಲಿ ಮನವಿ ಸಲ್ಲಿಸೋದಕ್ಕೂ ಕೂಡ ಇವರಿಗೆ ಅವಕಾಶಗಳು ಎಲ್ಲಿಯೂ ಇಲ್ಲ. ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅನ್ನೋ ಒಂದು ಚಿತ್ರಣಗಳನ್ನು ಅದು ಆ 70ರ ದಶಕದ ಸಂದರ್ಭದ ಇದನ್ನು ಅದು ಕೊಡುತ್ತೆ. ಅವನ ಇಡೀ ಖಾಸಗಿ ಬದುಕು ಎಲ್ಲರಿಗೂ ಗೊತ್ತು. ಇಡೀ ಆ ನಗರದಲ್ಲಿರುವಂಥ ಎಲ್ಲರಿಗೂ ಏನೋ ಅಪರಾಧ ಮಾಡಿದ್ದಾನೆ, ಅವನು ಶಿಕ್ಷೆಗೆ ಒಳಗಾಗ್ತಾನೆ, ಗೊತ್ತು. ಏನು ಅಪರಾಧ ಮಾಡಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಹೀಗೆ ಇಡೀ ನಗರದಲ್ಲಿ ಅವನು ಒಬ್ಬ ಅಪಾದಿತನಾಗಿ ಅವನು ನಿಂತಿದ್ದಾನೆ ಅನ್ನುವಂಥದ್ದು.
ಹೀಗೆ ಈ ರೀತಿಯ ಒಂದು ವ್ಯವಸ್ಥೆ ಎದುರು ಅವನು ಒಂಟಿಯಾಗಿ ಅಸಹಾಯಕನಾಗಿ ಅವನು ಹೋರಾಟವನ್ನು ಮಾಡಬೇಕಾಗಿದೆ. ಎರಡನೇ ಭಾಗದಲ್ಲಿ ಒಂದು ವಿಚಾರಣೆ ಅಂತ ಒಂದು ಭಾಗವನ್ನು ಮಾಡಲಾಗುತ್ತೆ. ಅವನು 1 ಗಂಟೆ ತಡವಾಗಿ ಹೋಗ್ತಾನೆ. ಮ್ಯಾಜಿಸ್ಟ್ರೇಟ್ ಹೇಳ್ತಾನೆ, ನೀನು ತಡವಾಗಿ ಬಂದಿದ್ದೀಯಾ, ವಿಚಾರಣೆ ಮಾಡೋಕ್ಕಾಗಲ್ಲ ಅಂತೆ. ಇವನು ಸಿಟ್ಟು ಬಂದು ಮ್ಯಾಜಿಸ್ಟ್ರೇಟ್ ವಿರುದ್ಧ ಕೂಗಾಡೋದಕ್ಕೆ ಆರಂಭಿಸ್ತಾನೆ. ಅಲ್ಲಿ ಸುತ್ತು ಇರುವಂತಹ ಜನ ತಣ್ಣಗೆ ಕೂತು ಕೇಳ್ತಿರ್ತಾರೆ, ಯಾರಿಂದಲೂ ಪ್ರತಿಕ್ರಿಯೆ ಇಲ್ಲ. ಕಾಫ್ಕಾ ಇಲ್ಲಿ ಚಿತ್ರಿಸೋದು, ಈ ಸಮೂಹದಲ್ಲಿ ನಾನೊಬ್ಬನೇ ಇಲ್ಲ, ನನ್ನಂತಹ ನಿರಪರಾಧಿಗಳು ಎಲ್ಲರನ್ನೂ ಕರೆತಂದು ಅವರು ಹೇಳಿದ ಹಾಗೆ ಕೇಳುವ ಬಲಿಪಶುಗಳನ್ನಾಗಿ ಇಲ್ಲಿ ತುಂಬಿಕೊಳ್ಳಲಾಗಿದೆ. ಆ ಬಲಿಪಶುಗಳಲ್ಲಿ ನಾನು ಒಬ್ಬನು ಅನ್ನೋದನ್ನು ಅರ್ಥ ಮಾಡ್ಕೋತಾನೆ. ಇಲ್ಲಿ ಯಾರಿಗೂ ಉತ್ತರ ಕೊಡುವ ಒಂದು ತಾಳ್ಮೆ ಇಲ್ಲ, ಮತ್ತು ನಾವು ಯಾಕೆ ಅಪರಾಧಿಗಳಾಗಿದ್ದೀವಿ ಅಂತ ಯಾರಿಗೂ ಕೇಳುವ ಶಕ್ತಿಯೂ ಇಲ್ಲ. ಇಂತಹ ಮೂಕ ಜಗತ್ತಿನಲ್ಲಿ ಒಬ್ಬ ಒಂಟಿ ವ್ಯಕ್ತಿ ಹೇಗೆ ಹೋರಾಟವನ್ನು ಮಾಡಬೇಕು ಅನ್ನೋ ಚಿತ್ರಣಗಳಲ್ಲಿ ಕೊಡುತ್ತೆ ಅನ್ನೋದು. ಈ ಸಂದರ್ಭದಲ್ಲಿ ರಾಮಲಿಂಗಪ್ಪ ಅವರು ಆರಂಭದ ಮಾತುಗಳಲ್ಲಿ ಕೆಲವು ಮಾತುಗಳನ್ನು ಬರೀತಾರೆ. ಕಾನೂನಿನ ಕೈ ಎಷ್ಟು ಉದ್ದ ಇರುತ್ತೆ, ವಕೀಲರಲ್ಲಿ ಎಷ್ಟು ತರಹದವರಿದ್ದಾರೆ, ಕೇಸ್ ಕೈಯಲ್ಲಿ ತಗೊಂಡು ಅದನ್ನು ಸುಮ್ಮನೆ ತಳ್ಳಿದ ಕೋರ್ಟಿಗೆ ಅಟೆಂಡ್ ಮಾಡ್ತಾ 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 ಕಾಲವನ್ನು ತಳ್ಳುವಂತಹ ವಕೀಲರು ಎಷ್ಟು ಜನ ಇರ್ಬೋದು. ಯಾರಿಗೂ ಕೂಡ ಕೇಸನ್ನು ಕೊನೆಗಾಣಿಸ್ಬೇಕು, ಇದನ್ನು ಮುಗಿಸ್ಬೇಕು ನಾವು ಅಂತೆಲ್ಲ ಯಾರಿಗೂ ಜಡ್ಜ್ಗೂ ಇದನ್ನು ಒಂದು ನ್ಯಾಯಾಂಗ ವ್ಯವಸ್ಥೆ ಹೇಗೆ ಮಾಡುತ್ತೆ ಅನ್ನೋ ಮಾತುಗಳನ್ನು ಅವರ ಆರಂಭದಲ್ಲಿ ಮಾತಾಡ್ತಾರೆ. ಇದೇ ಮಾತುಗಳು ಇಲ್ಲಿ ಜೋಸೆಫ್ ಕೇಲ್ ಕೂಡ ಇದು ಹೊಂದಿಕೆ ಆಗುತ್ತೆ ಅನ್ನುವಂಥದ್ದು. ಹೀಗೆ ವ್ಯಕ್ತಿ ಬದುಕೋಕೆ ಆಸೆ ಪಡುವಂತಹ ವಾತಾವರಣ ಸಿಕ್ಕದೇ ಇದ್ದಾಗ, ಬಲವಂತವಾಗಿ ಇಂತಹ ವಾತಾವರಣಗಳು ನಿರ್ಮಾಣ ಆದಾಗ ಒಬ್ಬ ವ್ಯಕ್ತಿ ಬದುಕೋದು ಹೇಗೆ, ಗೆಲ್ಲೋದು ಹೇಗೆ ಅನ್ನೋ ಪ್ರಶ್ನೆಗಳು ಇಲ್ಲಿ ಮತ್ತೆ ಮತ್ತೆ ಇಲ್ಲಿ ಬರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂಥೇಳಿ. ಒಟ್ಟಿನಲ್ಲಿ ಓದ್ತಾ ಓದುಗರನ್ನು ಅಲುಗಾಡಿಸುವ ಕೃತಿ ಅಂತ ಮುಂಚೆನೇ ನಾನು ಹೇಳಿದೆ. ಈಗ ಅಕಸ್ಮಾತಾಗಿ ನಾವೇನಾದರೂ ಸಿಕ್ಕಾಕೊಂಡ್ಬಿಟ್ರೆ ಹೇಗಪ್ಪ ಹೀಗೆ ಹೊರಗಡೆ ಬರೋದು, ನಾವು ಏನು ಮಾಡಿದ್ದೀವಿ ಅಂತ ಗೊತ್ತಿಲ್ಲ, ಆದರೆ ನೀನು ಅಪರಾಧಿ ಅಂತ ಹೇಳಿ ನಮ್ಗೆ ಹೇಳಲಾಗುತ್ತೆ, ನಮ್ಮನ್ನು ಕಾವಲಿಡೋದಕ್ಕೆ ಜನರನ್ನ ಇಡಲಾಗುತ್ತೆ, ಪೊಲೀಸ್ ಇರುತ್ತೆ, ಕೋರ್ಟ್ ಇರುತ್ತೆ. ಹೇಗಿದನ್ನೆಲ್ಲ ಈ ವ್ಯವಸ್ಥೆಯನ್ನು ಎದುರಿಸೋದು ಅನ್ನೋಂಥದ್ದು ಎಲ್ಲರದೂ ಆಗಬಹುದಾದಂತಹ ಪ್ರಶ್ನೆಯನ್ನು ಇದು ಕೇಳುತ್ತೆ ಅಂಥೇಳಿ. ಇಲ್ಲಿ ಅವನಿಗೆ ಯಾರು ಮ್ಯಾಜಿಸ್ಟ್ರೇಟ್ ಅಂತ ಹುಡುಕಾಡ್ತಲೇ ಇದ್ದಾನೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಬೇಕು, ವಾದ ಮಾಡಬೇಕು, ನನ್ನನ್ನು ನಾನು ಪಾರು ಮಾಡ್ಕೊಳ್ಬೇಕು, ಬಹಳ ಬುದ್ಧಿವಂತ, ಅವನ ಬಗ್ಗೆ ಎಲ್ರಿಗೂ ಮೆಚ್ಚುಗೆ ಇದೆ. ಆದರೆ ಅವನನ್ನು ಅಪರಾಧಿ ಅಂತಲೇ ಇಲ್ಲಿ ನೋಡಲಾಗತ್ತೆ. ಅವನಿಗೆ ಆ ಯಾವ ಸಾಧ್ಯತೆಗಳು ಕೂಡ ಇಲ್ಲ, ಸಿಗ್ತಾ ಇಲ್ಲ. ಮುಂದೆ ಇನ್ನೊಂದು ಅಧ್ಯಾಯದಲ್ಲಿ ಅಂಕಲ್ ಕರ್ಜಗಿ ಮತ್ತು ಲೀಲಾ ಅಂಥೇಳಿ ಒಂದು ಅಧ್ಯಾಯ ಬರುತ್ತೆ. ಇವನನ್ನು ಸಾಕಿ ಬೆಳೆಸಿದಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ, ಹೋಗಿ ಅಂಕಲ್ ಇವರನ್ನು ಕರ್ಜಗಿ ಅನ್ನೋ ವಕೀಲರನ್ನು ನೀನು ನೋಡು, ನಿನ್ನನ್ನು ಅವರು ಪಾರು ಮಾಡ್ತಾರೆ, ಅವರು ತುಂಬ ಸಂಪರ್ಕ ಇರುವಂತಹ ಪ್ರಭಾವಶಾಲಿ ವಕೀಲರು ಅಂತ ಕಳಿಸ್ಕೊಡ್ತಾರೆ. ಅಲ್ಲಿ ಹೋದರೆ ಇವನು ಹೋಗೋದಕ್ಕಿಂತ ಮುಂಚೆನೇ ಇವನ ಕೇಸ್ ಎಲ್ಲನೂ ಅವ್ರಿಗೆ ಗೊತ್ತಿರುತ್ತೆ. ಲೀಲಾ ಅನ್ನೋಳಿಗೂ ಗೊತ್ತಿರುತ್ತೆ, ಆ ಅಂಕಲ್ ಕರ್ಜಗಿಗೂ ಗೊತ್ತಿರುತ್ತೆ. ಅವನು ಎಲ್ಲಿ ಕಾಲಿಡೋದಕ್ಕಿಂತ ಮುಂಚೆನೇ ಇವನ ಅಪರಾಧಿ ಅನ್ನೋದು ಇಡೀ ನಗರದ ಆ ವ್ಯವಸ್ಥೆಯಲ್ಲಿ ದಾಖಲಾಗ್ತಾ ಹೋಗುತ್ತೆ. ಹಾಗಾಗಿ ಅವನು ಎಲ್ಲಿಂದಲೂ ಬಿಡುಗಡೆಯನ್ನು ಹೊಂದುವಂತಹ ಸಾಧ್ಯತೆಗಳು ಇಲ್ಲ. ಎಲ್ಲ ಕಡೆ ಎಲ್ಲಿ ಹೋದರೂ ಅವನನ್ನು ಕತ್ತಲೆಯಲ್ಲೂ ಬೆಳಕಲ್ಲೂ ಕಾಯುವ ಕಣ್ಣುಗಳಿದೆ ಅನ್ನುವಂಥದ್ದು ಚಿತ್ರಣಗಳಲ್ಲಿ ಬರುತ್ತೆ. ಇಲ್ಲಿ ಅಂಕಲ್ ಕರ್ಜಗಿ ಅವನನ್ನು ನಾನು ಹೇಳಿದ ಹಾಗೆ ನೀವು ಕೇಳಿದ್ರೆ ಪಾರು ಮಾಡಬಲ್ಲೆ ಅನ್ನೋ ಒಂದು ಮಾತು ಬರುತ್ತೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಅಲ್ಲಿ ವಾದಗಳು ನಡೀತಾ ಹೋಗುತ್ತೆ. ಲೀಲಾ ಅನ್ನೋ ಒಂದು ಅವನ ಹೆಂಡತಿಯ ಸಂಪರ್ಕ ಅಲ್ಲಿ ಬರುತ್ತೆ. ಒಂದು ಪ್ರೇಮ ಪ್ರಣಯದ ಕಥೆಗಳು ಇಲ್ಲಿ ಬರುತ್ತೆ. ಪ್ರೇಮ ಆಗಲಿ, ಪ್ರಣಯ ಆಗಲಿ, ವಿಚಾರಣೆ ಆಗಲಿ ಎಲ್ಲವೂ ಕತ್ತಲ ಒಂದು ಕೂಪದಲ್ಲಿ ನಡೆಯೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಂಥೇಳಿ. ಹೀಗೆ ಇಡೀ ಒಂದು ಕಾದಂಬರಿ ಹಲವು ಪ್ರಶ್ನೆಗಳನ್ನು ಅದು ಎತ್ತುತ್ತಾ ಹೋಗುತ್ತೆ. ಒಂದು ಈ ಜೇಡರ ಬಲೆಯಲ್ಲಿ ಸಿಕ್ಕಾಕೊಂಡಂತಹ ಪ್ರಾಣಿಗಳು ಹೇಗೆ ಕ್ರಮೇಣ ಕುಸಿತಾ ಹೋಗ್ತಾರೋ ಹಾಗೆ ಒಂದು ಈ ಥರದ ಪ್ರಶ್ನೆಗಳಿಗೆ ಉತ್ತರಗಳೇ ಇಲ್ಲದ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಂತಹ ಅಮಾಯಕರು, ಮುಗ್ಧರು ಹೇಗೆ ಕೊನೆಯಲ್ಲಿ ತಮ್ಮ ಅಂತ್ಯವನ್ನು ಕಾಣ್ತಾರೆ ಅನ್ನೋದನ್ನು ಈ ವಿಚಾರಣೆ ಅನ್ನೋ ಒಂದು ಇದು ಹೇಳ್ತಾ ಹೋಗುತ್ತೆ. ವಿಚಾರಣೆ ಅನ್ನೋದೇ ಒಂದು ನಾಟಕ. ಹೆಸರು ಮಾತ್ರ ವಿಚಾರಣೆ, ಆದರೆ ಯಾವ ವಿಚಾರಣೆಗಳು ಕೂಡ ಅಲ್ಲಿ ನಡೆಯೋದಿಲ್ಲ. ಆ ವಿಚಾರಣೆಗೆ ಒಳಗಾದಂತಹ ವ್ಯಕ್ತಿಯನ್ನು ಕುಗ್ಗಿಸುವ ಒಂದು ವ್ಯವಸ್ಥೆ ಮಾತ್ರ ಇಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು. ಕೊನೆಯಲ್ಲಿ ಒಂದು ದೃಶ್ಯ ಬರುತ್ತೆ. ಆ ದೃಶ್ಯ ಒಂದು ಪಾದ್ರಿಯನ್ನು ಕಾಣುವಂತಹ ಒಂದು ಚರ್ಚಿನ ಒಂದು ದೃಶ್ಯ. ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಕಾವಲುಗಾರನ ಒಂದು ಕಥೆಯನ್ನು ಸರ್ ಕೆವಿನ್ ಸರ್ ಅವರು ಹೇಳಿದರು. ಇಲ್ಲಿ ಕೋರ್ಟಿಗೆ ಹೋಗೋದಕ್ಕೆ ನಮ್ಮಲ್ಲಿ ಈ ಡಾಂಟೆ ಡಿವೈನ್ ಕಾಮಿಡಿ ಬಂದಾಗ ಈ ಅಧೋಲೋಕ ಅಂತ ಒಂದು ಬರುತ್ತೆ, ಒಂದು ಕತ್ತಲಿನ ಲೋಕ. ಕತ್ತಲನ್ನು ಕಾಯೋದಕ್ಕೆ ನಾನಾ ಥರದ ಜನರಿರ್ತಾರೆ ಅಂಥೇಳಿ. ಹಾಗೆ ಈ ಕೋರ್ಟ್ ಪ್ರವೇಶ ಮಾಡೋದಕ್ಕಿಂತ ಮುಂಚೆ
ಒಳ ಹೋಗುವ ಮುಂಚೆ ಅದನ್ನು ಕಾಯುವ ಕಾವಲುಗಾರರು ಹಲವಾರು ಪದರಗಳಲ್ಲಿ ಇರ್ತಾರೆ ಅನ್ನೋ ಒಂದು ಚಿತ್ರಣಗಳು ಬರ್ತಾ ಹೋಗುತ್ತೆ. ಆದರೆ ಒಳಗಡೆ ಅವ್ರು ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಹೇಳಲಾಗಿದೆ, ಒಬ್ಬ ಕಾವಲುಗಾರನ ದಾಟಿದ್ರೆ ಇನ್ನೊಬ್ಬ ಇರ್ತಾನೆ, ಅವನು ದಾಟಿದ್ರೆ ಇನ್ನೊಬ್ಬ ಹೀಗೆ ಒಂದು ಪ್ರಪಂಚವನ್ನು ಅಲ್ಲಿ ನಿರ್ಮಿಸಲಾಗಿದೆ. ಅಂದರೆ ಮೊದಲನೇ ರೌಂಡಿಗೆ ಬಂದ ತಕ್ಷಣವೇ ಜನ ಹೆದರ್ಕೋಬೇಕು, ಇವನನ್ನು ನಾನು ಮಾತಾಡಿಸ್ಲಿಕ್ಕಾಗಲಿಲ್ಲ ಅಂದರೆ, ಒಳಗೆ ಹೋಗೋಕ್ಕಾಗಲಿಲ್ಲ ಅಂದರೆ ನಂಗೆ ನ್ಯಾಯ ಸಿಕ್ಕಲ್ಲ ಅನ್ನೋಂಥದ್ದು ಅಪರಾಧಿಗಳಿಗೆ ಅನಿಸುತ್ತೆ. ಆದರೆ ಅವನಿಗೆ ಒಳಗೆ ಹೋಗುವ ಒಂದು ಯಾವುದೇ ಸಾಧ್ಯತೆಗಳಿಲ್ಲ, ಸತ್ಯದ ಅರಿವಾಗುವ ಯಾವುದೇ ಸಾಧ್ಯತೆಗಳು ಕೂಡ ಅಲ್ಲಿ ಇಲ್ಲ ಅನ್ನುವಂಥದ್ದು. ಪಾದ್ರಿಯ ಒಂದು ಇದನ್ನು ಹೇಳ್ತಿದ್ದೆ ನಾನು, ಚರ್ಚಿನಲ್ಲಿ ಅಂತ ಹೇಳಿ. ಆ ಒಂದು ಇಡೀ ಒಂದು ಅಂತ್ಯವನ್ನು, ತಾರ್ಕಿಕ ಅಂತ್ಯವನ್ನು ಕಾಫ್ಕ ಕಾದಂಬರಿಯಲ್ಲಿ ಹೇಗೆ ತರ್ತಾನೆ ಅಂದರೆ, ನಾನು ಆಗಲೇ ಹೇಳಿದೆ, ದೇವರ ಬಗ್ಗೆ ಒಂದು ಅಪನಂಬಿಕೆ ಆ ಕಾಲದಲ್ಲಿ ಇತ್ತು, ಅಸ್ತಿತ್ವದ ಬಗ್ಗೆ. ವೇಟಿಂಗ್ ಫಾರ್ ಗಾಡಾಟ್ ಅಂಥೇಳಿ ಒಂದು ನಾಟಕ ಕೂಡ ಬರುತ್ತೆ, ಸ್ಯಾಮ್ಯುಯಲ್ ಬೆಕೆಟ್ ಇವರೆಲ್ಲ ಬರೆದಂತಹ ಕೃತಿಗಳು. ಇಲ್ಲಿ ಅವನಿಗೆ ಚರ್ಚಿಗೆ ಅವನು ಹೋಗ್ಬೇಕಂತಿಲ್ಲ, ಆದರೆ ಅವನ ಆಫೀಸಿಗೆ ಒಬ್ಬ ಉದ್ಯಮಿ ಬರ್ತಾನೆ. ಉದ್ಯಮಿಗೆ ಆ ಪುರಾತನ ಚರ್ಚನ್ನು ಅವನು ತೋರಿಸ್ಬೇಕಾಗಿರುತ್ತೆ. ಆ ಚರ್ಚಿಗೆ ಅವನನ್ನು ಕರ್ಕೊಂಡು ಅಲ್ಲಿಗೆ ಹೋಗಬೇಕು ಅಂತ ಹೋಗ್ತಾನೆ, ಮುಂಚೆನೇ ತಲುಪ್ತಾನೆ. ಆದರೆ ಆ ಗ್ರಾಹಕ ಅಲ್ಲಿಗೆ ಬಂದಿರಲ್ಲ. ಅದು ಕೂಡ ಒಂದು ವ್ಯೂಹ. ಅದು ಅವನು ಚರ್ಚನ್ನು ತಲುಪಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಅವನು ಚರ್ಚನ್ನು ತಲುಪಬೇಕು, ಪಾದ್ರಿಯ ಜೊತೆಯಲ್ಲಿ ಮಾತಾಡಬೇಕು, ಈ ಥರದ್ದು. ಒಳ ಹೋಗಿ ಪ್ರವೇಶ ಮಾಡಿದ್ರೆ ಎಗೈನ್ ಕತ್ತಲು, ಎಲ್ಲಿ ನೋಡಿದ್ರು ಪೂರ್ತಿ ಕತ್ತಲು ಕವಿದಂತಹ ಚರ್ಚಲ್ಲಿ ಯೇಸು ಕ್ರಿಸ್ತನ ಮೇಲೆ ಮಾತ್ರ ಒಂದು ಸಣ್ಣ ಬೆಳಕು ಅಲ್ಲಿ ಚಿಮ್ತಾರೆ. ಅವನಿಗೆ ಅನಿಸುತ್ತೆ, ಇವರು ಧರ್ಮ ಪ್ರವಚನವನ್ನು ಏನಾದರೂ ಇಲ್ಲಿ ಆರಂಭ ಮಾಡಿಬಿಟ್ರೆ ನಾನು ಸಿಕ್ಕಾಕೋಬೇಕಾಗತ್ತಲ್ಲ, ಬೇಗ ಹೋಗೋಣ ಅಂತ ಹೊರಗಡೆ ಬರ್ತಾನೆ. ಅಷ್ಟೊತ್ತಿಗೆ ಪಾದ್ರಿಗೆ ಹೋಗ್ತಾನೆ, ಜೋಸೆಫ್ಗೆ ನಿಂತ್ಕೊಳ್ಳಿ ಅಂಥೇಳಿ ಹೋಗ್ತಾನೆ. ಪಾದ್ರಿಯ ಜೊತೆಯಲ್ಲಿ ಮಾತುಕತೆಗಳು ಆರಂಭ ಆಗುತ್ತೆ. ಆ ಪಾದ್ರಿಯ ಶಾಂತ ಮಾತುಗಳನ್ನು ಕೇಳ್ತಾ ಇವನಿಗನ್ಸುತ್ತೆ, ನನ್ನ ಎಲ್ಲ ನೋವುಗಳನ್ನು ಇವನ ಬಳಿ ನಾನು ಹೇಳ್ಕೋಬೋದು ಅಂಥೇಳಿ ತನ್ನ ಎಲ್ಲ ಅನುಮಾನಗಳನ್ನು, ನೋವುಗಳನ್ನು, ಕೇಸ್ ಬಗ್ಗೆ ವಿಚಾರಗಳನ್ನು ಎಲ್ಲ ಮಾತಾಡ್ತಾ ಹೋಗ್ತಾನೆ. ಆಗ ಪಾದ್ರಿ ಹೇಳ್ತಾನೆ, ಇವನು ಹೇಳ್ತಾನೆ, ನಾನು ನಿಮ್ಮೊಬ್ಬರು ಮಾತ್ರ ನಂಬ್ತೀನಿ ಅಂತೇಳಿ ಪಾದ್ರಿ ಹೇಳ್ತಾನೆ. ಅದಕ್ಕೆ ಪಾದ್ರಿ ಹೇಳ್ತಾನೆ, ನೀವು ನನ್ನನ್ನು ನಂಬೋದನ್ನು ನಾನು ಒಪ್ಪೋದಿಲ್ಲ, ನಾನು ಬೇರೆಯವ್ರು ಆಗಿರ್ಬೋದಲ್ಲ ಅನ್ನೋ ಒಂದು ಮಾತನ್ನ. ಅಂದರೆ ನಂಬಿಕೆ ಹುಡುಕುವಂತಹ ಸಂದರ್ಭದಲ್ಲಿ ಎಂತೆಂಥ ಘಟನೆಗಳು ಸಂಭವಿಸುತ್ತೆ ಅಂತ. ಆಮೇಲೆ ಮಾತಾಡ್ತಾ ಅವನು ಹಲವಾರು ಇವನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾನೆ. ಚರ್ಚೆಗಳಾಗುತ್ತೆ, ಎಲ್ಲವೂ ಆಗುತ್ತೆ. ಕೊನೆಯಲ್ಲಿ ಅವನು ಹೇಳ್ತಾನೆ, ನಾನೂ ಈ ಒಂದು ವ್ಯವಸ್ಥೆಯ ಭಾಗ, ನಿನ್ನ ವಿಚಾರಣೆ ಏನು ನಡೀತಾ ಇದೆ ಅದರ ಭಾಗದ ಒಂದು ಜೈಲಿನ ಪಾದ್ರಿಯಾಗಿ ನಾನಿಲ್ಲಿದ್ದೇನೆ ಅಂತ. ಅಂದರೆ ಈ ನೆಲನೇ ಬಿರಿದ್ರೆ ಒಬ್ಬ ವ್ಯಕ್ತಿ ಎಲ್ಲಿ ಅಡಕ್ಕೊಳ್ಬೋದು, ಎಲ್ಲಿ ನಿಲ್ಲಬಹುದು ಅನ್ನುವ ಅಸ್ತಿತ್ವದ ಒಂದು ಪ್ರಶ್ನೆಗಳಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಕೊನೆಯ ಭಾಗ ಕಥೆನೇ ಹೇಳ್ತಾ ಇದ್ದೀನಿ ನಾನು, ಯಾಕಂದರೆ ಕಥೆ ಹೇಳೇ ನನ್ನ ಇದನ್ನು ಮುಗಿಸ್ಬೇಕಾಗಿರೋದ್ರಿಂದ, ಕೃತಿ ಪರಿಚಯ ಆಗಿರೋದ್ರಿಂದ. ಕೊನೆಯ ಭಾಗ ಅಂತ್ಯ. ಆ ಅಂತ್ಯ ತುಂಬ ಹಾಂಟ್ ಮಾಡುವಂತಹ, ತುಂಬ ಒಂಥರ ದಿಗ್ಭ್ರಮೆ ಹುಟ್ಟಿಸುವಂತಹ ಒಂದು ಇದು. 10ನೇ ಅಧ್ಯಾಯಕ್ಕೆ ಬರೋಷ್ಟೊತ್ತಿಗೆ ಅವನು ಸಂಪೂರ್ಣ ಇಡೀ ವ್ಯವಸ್ಥೆಗೆ ಅವನು ಶರಣಾಗ್ಬಿಟ್ಟಿದ್ದಾನೆ. ಏನಾದರೂ ಸರಿ, ಸಾವು ಬಂದರೂ ಸರಿ, ಹೇಗೆ ಸಾವು ಬಂದರೂ ಸರಿ ಅನ್ನೋದನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ. ಅವನನ್ನು ಇಬ್ಬರು ಕರ್ಕೊಂಡು ನಗರದಿಂದ ಹೊರವಲಯಕ್ಕೆ, ದೂರದ ಒಂದು ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ನಡಿಗೆನೇ ಈ ನರಕದಲ್ಲಿ ನಡೆಯುವ ದಾರಿ ಅನ್ನೋ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅವನ ಶರ್ಟ್ ಬಿಚ್ಚಿಸ್ತಾರೆ, ಕೋಟ್ ಬಿಚ್ಚಿಸ್ತಾರೆ, ಎಲ್ಲ ಬಿಚ್ಚಿಸಿ ಆ ಇಬ್ಬರು ಕಟುಕರ ಹಾಗೆ ಕತ್ತಿಗಳನ್ನು ಹೊರಗಡೆ ತೆಗಿತಾರೆ. ಆಗ ಒಂದು ಕ್ಷಣ ಅನಿಸ್ಬಿಡುತ್ತೆ, ಇವ್ರ್ಯಾಕೆ ನನಗೆ ಚುಚ್ಚಬೇಕು, ನಾನೇ ತಗೊಂಡು ಚುಚ್ಕೋಬೋದಲ್ವಾ ಅಂತ ಅಂದರೆ ಸಾವನ್ನು ಎಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಅವನು ತಯಾರಾಗಿದ್ದಾನೆ ಅಂದರೆ, ಇಡೀ ವ್ಯವಸ್ಥೆ ಅವನನ್ನು ನೀನು ಸಾಯೋದಕ್ಕೆ ಅಂತ ಇರುವವನು ಅಂಥೇಳಿ ಇಡೀ ವ್ಯವಸ್ಥೆ ಅವನನ್ನು ಸಿದ್ಧಪಡಿಸ್ಬಿಟ್ಟಿರುತ್ತೆ. ಅವರಿಬ್ಬರು ಕೊಲ್ತಾರೆ. ಒಂದೇ ಮಾತು ಹೇಳ್ತಾನೆ, ತೂ ನಾಯಿಗಳೇ ಅಂಥೇಳಿ ಒಂದು ಮಾತು ಹೇಳ್ತಾನೆ, ಪ್ರಾಣವನ್ನು ಬಿಡ್ತಾನೆ ಅಂಥೇಳಿ ಕಥೆ ಬರುತ್ತೆ. ಹೀಗೆ ಇಡೀ ಒಂದು ಕಾದಂಬರಿ ವಿಚಾರಣೆ ಓದುಗರಲ್ಲಿ ಹಲವಾರು ಪ್ರಶ್ನೆಗಳನ್ನು ಮೂಡಿಸುವಂಥದ್ದು. ಈ ರೀತಿ ತಪ್ಪೇ ಇಲ್ಲದೆ ಅಪರಾಧಿಗಳು ಅಂತ ಕರೆಸ್ಕೊಂಡವರು ಸರ್ವೈವ್ ಆಗೋದು ಹೇಗೆ, ಅವರನ್ನು ಯಾವ ವ್ಯವಸ್ಥೆ ಕಾಪಾಡಲಿಕ್ಕಾಗತ್ತೆ ಅನ್ನುವಂಥದ್ದು. ಈಗಿನ ಸಂದರ್ಭ ಹೇಗಿದೆ ಅಂದರೆ, ಕೋರ್ಟ್ ಇದೆ, ಲಾಯರ್ಗಳಿದ್ದಾರೆ, ನೀವು ಹಣವನ್ನು ಚೆಲ್ಲಿದ್ರೆ ನೀವು ಅಪರಾಧಿಗಳು ಕೂಡ ನಿರಪರಾಧಿಗಳು ಅಂಥೇಳಿ ಹೊರಗಡೆ ಬರ್ಬೋದು. ಈ ವ್ಯವಸ್ಥೆಗಳೆಲ್ಲ ಇಲ್ಲ ಇದೆ. ಆದರೆ ಆ ಕಾಲದಲ್ಲಿ ಏಕಾಂಗಿ ಮನುಷ್ಯನೊಬ್ಬ ತನ್ನ ಅಸ್ತಿತ್ವವನ್ನೇ ನಂಬಿಕೊಂಡು ಬದುಕುವಂತಹ ಒಬ್ಬ ವ್ಯಕ್ತಿ ಆ ವ್ಯವಸ್ಥೆಯಿಂದ ಹೊರಗಡೆ ಬರೋದು ಹೇಗೆ ಅನ್ನೋ ಒಂದು ಹಲವಾರು ಪ್ರಶ್ನೆಗಳನ್ನು, ಹೋರಾಟಗಳನ್ನು, ವಿಧಿಯ ಎದುರು ನಡೆಸುವಂತಹ ಏಕ ವ್ಯಕ್ತಿಯ ಒಂದು ಪ್ರತಿಭಟನಾ ರೂಪವನ್ನು ಅಲ್ಲಿ ಕಾದಂಬರಿ ಕಟ್ಟಿಕೊಡುತ್ತೆ ಅಂಥೇಳಿ ಎಷ್ಟು ಮಾತನ್ನು ಹೇಳ್ತಾ
ರಾಮಲಿಂಗಪ್ಪ ಅವರು ಸಾಕಷ್ಟು ರಿಸ್ಕ್ ತಗೊಂಡು ಈ ಕಾದಂಬರಿಯನ್ನು ಅನುವಾದಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ಇದನ್ನು ಎಲ್ಲರೂ ಕೊಂಡ್ಕೊಳ್ರಿ, ಓದ್ರಿ ಅಂತ ಹೇಳ್ತಾ, ನಾನಂತೂ ಆ ಪುಸ್ತಕವನ್ನು ಇಟ್ಕೊಂಡಿದ್ದೀನಿ, ಮತ್ತೆ ಮತ್ತೆ ಓದ್ತಾ ಇರ್ತೀನಿ. ಯಾಕಂದರೆ ಅವನು ಅಸ್ತಿತ್ವದ ಪ್ರಶ್ನೆಗಳಿದೆಯಲ್ಲ, ಸ್ವಲ್ಪ ಸೆನ್ಸಿಟಿವ್ ಆಗಿ ಬದುಕೋರಿಗೆ ಎಲ್ರಿಗೂ ಕೂಡ ಕಾಡುವಂತಹ ಪ್ರಶ್ನೆಗಳನ್ನು ಕಾವ್ಕ ಅಲ್ಲಲ್ಲಿ ಎತ್ತುತ್ತಾ ಹೋಗ್ತಾನೆ. ಹಾಗಾಗಿ ಅವನ ಕೃತಿಗಳು ಬಹಳ ಮುಖ್ಯವಾದವು. ಸಾಕಷ್ಟು ಮತ್ತೆ ಮತ್ತೆ ಅನುವಾದಕ್ಕೆ ಒಳಗಾಗ್ತಾ ಇರುತ್ತೆ. ಅವನ ಫಿಲಮ್ಗಳನ್ನು ಕೂಡ ನಾನು ನೋಡಿದ್ದೀನಿ. ಈ ಅಸ್ತಿತ್ವದ ಪ್ರಶ್ನೆಗಳನ್ನು, ನಮ್ಮೊಳಗಿನ ಕೆದಕುವ ಪ್ರಶ್ನೆಗಳನ್ನು ಎತ್ತುವಂಥ ಕಾದಂಬರಿಗಳು. ಇಷ್ಟು ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೆ, ರಾಮಲಿಂಗಪ್ಪ ಅವರಿಗೆ, ನನ್ನ ವಿದ್ಯಾರ್ಥಿ ವಿಜೇಂದ್ರ ಅವರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ.